ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಲಾ. ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವನಿ. ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೊಂದು ಗಂಟೆ ಕಾಣಿಸುತ್ತೆ, ಗಂಟೆ ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಸ್ ನೀವು ಫಾಲೋ ಮಾಡ್ಬೋದು. ಅಷ್ಟೇ ಅಲ್ಲ, ನನ್ನ ಫೇಸ್ಬುಕ್ ಪೇಜ್ ಅಷ್ಟೇ. ಫೇಸ್ಬುಕ್ ಪೇಜ್ ಇದೆ ಕನ್ನಡ ಸಂಜೀವನಿ ಆ್ಯಂಡ್ ಫೇಸ್ಬುಕ್ ಗ್ರೂಪ್ ಇದೆ ಕನ್ನಡ ಸಂಜೀವನಿ. ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ. ನನ್ನ ಎಲ್ಲ ವೀಡಿಯೋಸು ನಿಮಗೆ ತಲುಪುತ್ತೆ. ಅಷ್ಟೇ ಅಲ್ಲದೆ ನನಗೆ ಯಾವುದೇ ಥರ ಮೆಸೇಜ್ ಆದರೂ ಕಳಿಸ್ಬೋದು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಯುಗಾದಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಈ ವರ್ಷ ಫುಲ್ ನಿಮಗೆ ಕಹಿ ಕಡಿಮೆ ಇರಲಿ, ಸಿಹಿ ಜಾಸ್ತಿ ಇರಲಿ ಅಂತ ಹಾರೈಸ್ತೀನಿ. ಇವತ್ತಿನ ಟಾಪಿಕ್ ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣು ಅಲ್ಲಿ ಎಷ್ಟು ಉಪಯೋಗ ಇದೆ ಗೊತ್ತಾ? ಕಲ್ಲಂಗಡಿ ಹಣ್ಣಲ್ಲಿ ತುಂಬ ಉಪಯೋಗ ಇದೆ. ಏನೇನು ಅಂತ ಅಂದರೆ ವಿಟಮಿನ್ ಸಿ ಜಾಸ್ತಿ ಇರುತ್ತೆ, ವಿಟಮಿನ್ ಎ ಇರುತ್ತೆ, ಅದು ನಮ್ಮ ಕಿಡ್ನಿನ ಕ್ಲೀನ್ ಮಾಡುತ್ತೆ. ಅದು ಕ್ಯಾಲೋರೀಸ್ ಅದು ತುಂಬ ಲೋ ಕ್ಯಾಲೋರೀಸ್, ಡಯಟಲ್ಲಿ ನೀವು ಯೂಸ್ ಮಾಡ್ಬೋದು. ಮೆಗ್ನೀಷಿಯಮ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್, ಅದು ಆರ್ಗನ್ಸ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ, ಹೈ ವಾಟರ್ ಕಂಟೆಂಟ್ ಅಂದರೆ 92% ಅದರಲ್ಲಿ ನೀರಿನ ಅಂಶ ಇರುತ್ತೆ. ಅದು ನಮಗೆ ನಮ್ಮ ಆರೋಗ್ಯಕ್ಕೆ, ನಮ್ಮ ಶರೀರಕ್ಕೆ ತುಂಬ ಒಳ್ಳೆಯದು. ಅಷ್ಟೆಲ್ಲ ಪೊಟ್ಯಾಷಿಯಮ್ ಇರುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ. ನೋಡಿ, ತುಂಬ ಉಪಯೋಗ ಇದೆ. ಅಷ್ಟೇ ಅಲ್ಲ, ನೋಡಿ, ಅದು ನಮಗೆ ಎನರ್ಜಿ ಕೊಡುತ್ತೆ, ಕಿಡ್ನಿ ಹೇಳಿದ್ನಲ್ಲ. ಆಮೇಲೆ ಕ್ಯಾನ್ಸರ್ಗೆ ಹೋರಾಡುತ್ತೆ, ಕ್ಯಾನ್ಸರ್ ಬರ್ದಲೇ ಇರೋವಾಗೆ ಹೋರಾಡುತ್ತೆ. ಬೋನ್ಸ್ನ ಅಂತಂದರೆ ನಮ್ಮ ಮೂಳೆನ ಗಟ್ಟಿ ಮಾಡುತ್ತೆ, ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ. ಹೇಳ್ತಾರೆ 92% ನೀರಿನ ಅಂಶ ಇರುತ್ತೆ. ಬ್ಲಡ್ ಶುಗರ್ ಲೆವೆಲ್ ಅಂದರೆ ಮಧುಮೇಹಿ ರೋಗಗಳಿಗೆ ತುಂಬ ಉಪಯೋಗ. ಆಮೇಲೆ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ, ಹಾರ್ಟ್ ಡಿಸೀಸಸ್ನ ಕಮ್ಮಿ ಮಾಡುತ್ತೆ, ಅಂದರೆ ಹೃದಯ ಸಂಬಂಧಿತ ರೋಗಗಳನ್ನ ಕಮ್ಮಿ ಮಾಡುತ್ತೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ನಾನಿವತ್ತು ಮಾತಾಡ್ತಿರೋದು ಕಲ್ಲಂಗಡಿ ಹಣ್ಣಿನ ಬಗ್ಗೆ ಅಲ್ಲ, ಕಲ್ಲಂಗಡಿ ಹಣ್ಣಿನ ಬೀಜದ ಬಗ್ಗೆ. ಹೆಲ್ತ್ ಬೆನಿಫಿಟ್ಸ್ ಆಫ್ ವಾಟರ್ ಮೆಲನ್ ಸೀಡ್ಸ್. ಬೀಜ ನಿಮಗೆ ಕಲ್ಲಂಗಡಿ ಹಣ್ಣಿನ ಬಗ್ಗೆ ಗೊತ್ತಿರುತ್ತೆ, ಅದ್ರ ಉಪಯೋಗನೂ ತುಂಬ ಜನಕ್ಕೆ ಗೊತ್ತು. ಆದರೆ ಅದ್ರ ಬೀಜದ ಬಗ್ಗೆ ಗೊತ್ತಿಲ್ಲ ಅಲ್ವಾ? ಕಲ್ಲಂಗಡಿ ಹಣ್ಣಲ್ಲಿ ಎಷ್ಟು ಉಪಯೋಗ ಇದೆಯೋ ಅದ್ರ ಬೀಜದಲ್ಲೂ ಅಷ್ಟೇ ಉಪಯೋಗ ಇದೆ. ಇನ್ನು ಮುಂದೆ ಯಾವತ್ತೂ ಕಲ್ಲಂಗಡಿ ಹಣ್ಣಿನ ಬೀಜನ ಉಗಿಬೇಡಿ, ತೆಗೆದು ತಿನ್ನಬೇಡಿ, ಹಾಗೇ ತಿನ್ನಬೇಕು. ಅದರಿಂದ ತುಂಬ ಒಳ್ಳೆಯ ಉಪಯೋಗ ಇದೆ. ಕಲ್ಲಂಗಡಿ ಹಣ್ಣನ್ನು ಎಷ್ಟು ಉಪಯೋಗ ಇದೆಯೋ ಅದ್ರ ಬೀಜದಲ್ಲೂ ಅಷ್ಟೇ ಉಪಯೋಗ ಇದೆ. ಅದನ್ನೇ ಹಾಗೆ ನುಂಗ್ಬೋದು, ಇಲ್ಲಾಂತಂದರೆ ಅಗ್ದು ತಿನ್ನೋದಾದರೂ ತಿನ್ಬೋದು. ಅದರಿಂದ ಎಷ್ಟು ಉಪಯೋಗ ಅಂತಂದರೆ ಅದು ಗುಡ್ ಸೋರ್ಸ್ ಆಫ್ ಮೆಗ್ನೀಷಿಯಮ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಡಯಾಬಿಟಿಸ್ ಅವ್ರಿಗೆ, ಮಧುಮೇಹಿ ರೋಗಗಳಿಗೆ, ತುಂಬ ಅಂದರೆ ಶುಗರ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ, ನೋಡಿ, ನಿಮ್ಗೇನಾರ ಜ್ವರ ಬಂದಿರುತ್ತೆ ಅಂದ್ಕೊಳ್ಳಿ. ಜ್ವರ ಬಂದಾದಮೇಲೆ ನೀವು ಬೇಗ ರಿಕವರ್ ಆಗಬೇಕು ಅಂದರೆ ಅದ್ರ ಬೀಜ ತಿನ್ನೋದ್ರಿಂದ ನೀವು ಬೇಗ ನಾರ್ಮಲ್ ಆಗ್ತೀರ. ಬೇಗ ನಿಮಗೆ ಇಲ್ನೆಸ್ ಅಂತಂದರೆ ಜ್ವರ ಏನಾರ ಬಂದಿದ್ದರೆ, ಹುಷಾರಿಲ್ದರೆ ಇದ್ದಾಗ ಆಗಿ 1-2 ದಿನ ಆದಮೇಲೆ ಸುಸ್ತಾಗ್ತಿರುತ್ತೆ, ಹಾಗೇ ಇರುತ್ತೆ. ಬೇಗ ರಿಕವರ್ ಆಗಬೇಕು ಅಂತಂದರೆ ನೀವು ಬೀಜ ತಿನ್ನಿ. ನಿಜವಾಗ್ಲೂ ಬೇಗ ಅಂದರೆ ಬೇಗ ನಾರ್ಮಲ್ ಆಗ್ತೀರ. ಅಷ್ಟೇ ಅಲ್ಲ, ನಮ್ಮ ಚರ್ಮಕ್ಕೂ ತುಂಬ ಒಳ್ಳೆಯದು. ನಮ್ಮ ವೃದ್ಧಾಪ್ಯನ ಆದಷ್ಟು ವೃದ್ಧಾಪ್ಯ ಆಗದಲ್ಲೇ ಇರೋಂಗೆ ಕಡಿಮೆ ಮಾಡುತ್ತಂತೆ. ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅಷ್ಟೇ ಅಲ್ಲ, ನಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತಂದರೂ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ಹೇರ್ ಹೆಲ್ದಿ ಆ್ಯಂಡ್ ಶೈನಿ ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಚೆನ್ನಾಗಿರೋಕ್ಕೆ ಇದು ಮಾಡುತ್ತೆ. ಸೈನ್ಸ್ ಆಫ್ ಏಜಿಂಗ್ ಅಂದರೆ ವೃದ್ಧಾಪ್ಯ ಬರ್ದಲೇ ಇರೋವಾಗೆ ತಡೆಯುತ್ತೆ. ಅಷ್ಟೆಲ್ಲ ಮೇಲ್ ಫರ್ಟಿಲಿಟಿನೂ ಜಾಸ್ತಿ ಮಾಡುತ್ತಂತೆ. ಮೆಗ್ನೀಷಿಯಮ್ ಕಂಟೆಂಟ್ ಇರುತ್ತೆ. ಡಯಾಬಿಟೀಸ್ ಎಲ್ಲ ಹೇಳಿದ್ನಲ್ಲ, ಸೇಮ್ ನೋಡಿ ಎಷ್ಟು ಯೂಸಸ್ ಇದೆ ಅಂದರೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದರಲ್ಲಿ ವಿಟಮಿನ್ ಬಿ ತುಂಬ ಜಾಸ್ತಿ ಇರುತ್ತೆ. ವಿಟಮಿನ್ ಬಿ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ, ಇದರಲ್ಲಿರೋ ಮಿನರಲ್ಸ್ ಮೆಗ್ನೀಷಿಯಮ್, ಪೊಟ್ಯಾಷಿಯಮ್, ಮ್ಯಾಂಗನೀಸ್, ಐರನ್, ಜಿಂಕ್, ಫಾಸ್ಫರಸ್, ಕಾಪರ್, ನೋಡಿ ಇಷ್ಟೊಂದೆಲ್ಲ ಮಿನರಲ್ಸ್ ಇರುತ್ತಂತೆ. ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ, ನಮ್ಮ ಚರ್ಮನ ತುಂಬ ಆರೋಗ್ಯವಾಗಿ ಇಡುತ್ತೆ. ಏನಕ್ಕೆ ಅಂದರೆ ಅದರಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಅದು ನಮ್ಮ ಚರ್ಮನ ಸಾಫ್ಟ್ ಮಾಡುತ್ತೆ, ಬಿಳಿ ಮಾಡುತ್ತೆ. ನಮ್ಮ ನೋಡಿ ಪ್ರಿವೆಂಟ್ ಏನ್ಸ್ ವಯಸ್ಸು ಆಗದಲ್ಲೇ ಇರೋ ಥರ ಮಾಡುತ್ತೆ, ಸುಕ್ಕು ಬರ್ದಲ್ಲೇ ಇರೋ ಥರ ಮಾಡುತ್ತೆ. ಸ್ಕಿನ್ನ ತುಂಬ ಆರೋಗ್ಯವಾಗಿ ಹೊಳೆಯೋ ಥರ ಮಾಡುತ್ತೆ. ಹೊಳಪು ಜಾಸ್ತಿ ಮಾಡುತ್ತಂತೆ, ನಮ್ಮ ಚರ್ಮದ ಹೊಳಪು ಜಾಸ್ತಿ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಮುಖದಲ್ಲಿ ವೃದ್ಧಾಪ್ಯ ಕಾಣ್ದಲ್ಲಿರೋ ಥರ ಮಾಡುತ್ತೆ. ಸೈನ್ಸ್ ಆಫ್ ಏಜಿಂಗ್ನ ಕಂಟ್ರೋಲ್ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಅದು ನಮ್ಮ ತುಂಬ ಹೆಂಗಾಗಿರೋಂಗೆ ಕಾಣಂಗೆ ಮಾಡುತ್ತೆ. ಓಕೆನಾ? ಅಷ್ಟೇ ಅಲ್ಲದೆ ಹೇಗೆ ತಿನ್ನಬೇಕು
ಅಂತಂದರೆ ಎಷ್ಟು ತಿನ್ನಬೇಕು ಅಂತಂದರೆ ಒಂದು ಹಿಡಿಯಷ್ಟು ಮೀನ್ಸ್ ಒಂದು ಕನ್ಸ್ಯೂಮಿಂಗ್ಗೆ ಹ್ಯಾಂಡ್ಫುಲ್ ಅಂದರೆ ಒಂದು ಹಿಡಿಯಷ್ಟು ನೀವು ಒಂದು ವಾರಕ್ಕೆ ಒಂದು ಹಿಡಿಯಷ್ಟು ತಿಂದರೆ ಸಾಕಾಗುತ್ತಂತೆ. ಅಷ್ಟಾರು ತಿನ್ಬೋದು. ಇಲ್ಲಾಂದರೆ ಒಂದು ಮೀಡಿಯಮ್ ಸೈಜ್ 2 ಕಲ್ಲಂಗಡಿ ಹಣ್ಣಿನ ಬೀಜ ತೊಗೊಳ್ಳಿ, 2 ಕಲ್ಲಂಗಡಿ ಹಣ್ಣು ತೊಗೊಳ್ಳಿ, ಅದರಲ್ಲಿರೋ ಬೀಜನ ಶೇಖರಣೆ ಮಾಡಿ. ಅಷ್ಟು ತಿಂದರೂ ವಾರಕ್ಕೆ ಹೇಳ್ತಿದ್ದು, ಒಂದು ದಿನಕ್ಕೇನ ಅಲ್ಲ, ವಾರಕ್ಕೆ ಅಷ್ಟು ತಿಂದರೂ ಸಾಕಂತೆ. ಅಷ್ಟು ತಿನ್ನೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ತಿ ಆಗುತ್ತೆ. ನೋಡಿ ಸ್ಕಿನ್ನು ಎಷ್ಟು ಸಾಫ್ಟ್ ಆಗುತ್ತಂತೆ, ತುಂಬ ಸಾಫ್ಟಾಗಿ ಫೇರಾಗಿ ಕಾಣುತ್ತೆ, ತುಂಬ ಹೊಳಿತಾ ಇರುತ್ತಂತೆ. ಅಷ್ಟೇ ಅಲ್ಲದೆ ನಿಮಗೆ ವಯಸ್ಸಾದಂಗೆ ಕಾಣಲ್ಲ. ವಾರಕ್ಕೆ ಒಂದು ಹಿಡಿ ಬೀಜ ತಿನ್ನೋದು ಏನು ದೊಡ್ಡ ವಿಷಯ ಅಲ್ಲ ಅಲ್ವಾ. ಅಷ್ಟೇ ಅಲ್ಲದೆ ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಅದು ನಮ್ಮ ಕೂದಲು ಬೆಳೆಯೋದಕ್ಕೆ ಆರೋಗ್ಯವಾಗಿರೋದಕ್ಕೆ ಸಹಾಯ ಮಾಡುತ್ತೆ, ಶೈನಿ ಆಗಿರೋದಕ್ಕೂ ಸಹಾಯ ಮಾಡುತ್ತೆ. ಅದರಲ್ಲಿ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್, ನೋಡಿ ಅಮೈನೋ ಆ್ಯಸಿಡ್ಸ್ ಇರುತ್ತೆ, ಲೈಸಿನ್ ತುಂಬ ಇರುತ್ತೆ, ಅದರಲ್ಲಿ ಅಮೈನೋ ಆ್ಯಸಿಡ್ಸ್ ಇರುತ್ತೆ. ಅದು ಅಷ್ಟೇ ನಮ್ಮ ಕೂದಲು ಬಲವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಅದರಲ್ಲಿ ಕಾಪರ್ ಕಂಟೆಂಟ್ ಇರುತ್ತೆ. ಕಾಪರ್ ಏನು ಮಾಡುತ್ತೆ ಅಂತಂದರೆ ಅದು ಪ್ರೊಡಕ್ಷನ್ ಮಾಡುತ್ತೆ, ಮೆಲನಿನ್ ಪ್ರೊಡಕ್ಷನ್ಗೆ, ಮೆಲನಿನ್ ಉತ್ಪತ್ತಿಗೆ ಸಹಾಯ ಮಾಡುತ್ತೆ. ಮೆಲನಿನ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಮ್ಮ ಕೂದಲು ಬೆಳಿಬೇಕು ಅಂದರೆ ಮೆಲನಿನ್ ಬೇಕು. ಆ ಮೆಲನಿನ್ ಉತ್ಪತ್ತಿಗೆ ಸಹಾಯ ಮಾಡುತ್ತೆ ಈ ಕಾಪರು. ಸೊ ನಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಮೆಲನಿನ್ ಉತ್ಪತ್ತಿ ಆದರೆ ನಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಇದಿಷ್ಟೇ ನೋಡಿ, ಸ್ಕಿನ್ಗೆ ಎಷ್ಟು ಯೂಸ್ ಇದೆ. ಅಷ್ಟೇ ಅಲ್ಲದೆ ನಮ್ಮ ಕೂದಲು ಬೆಳಿಬೇಕು ಅಂತ ಅಂದರೆ ಆ ಬೀಜ ತುಂಬ ತುಂಬ ಉಪಯೋಗ. ಅಷ್ಟೇ ಅಲ್ಲದೆ ನೋಡಿ, ಒಂದು ಟೀ ಹೇಳ್ತೀನಿ, ಅದ್ರ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಮಧುಮೇಹಿ ರೋಗಗಳು ಅಂದರೆ ಶುಗರ್ ಪೇಷಂಟ್ಸ್ ಆದಷ್ಟು ಕಂಟ್ರೋಲ್ ಆಗುತ್ತಂತೆ, ಶುಗರ್ ಲೆವೆಲ್ಲು, ಬ್ಲಡ್ ಶುಗರ್ ಲೆವೆಲ್. ಅಷ್ಟೇ ಅಲ್ಲದೆ ಬ್ಲಡ್ ಪ್ರೆಷರು ಕಂಟ್ರೋಲ್ ಆಗುತ್ತೆ. ಹೇಗೆ ಮಾಡ್ಕೋಬೇಕು ಅಂತಂದರೆ, ಒಂದು 2 ಲೀಟರಷ್ಟು ನೀರು ತೊಗೊಳ್ಳಿ, ಅದಕ್ಕೆ 4 ಸ್ಪೂನಷ್ಟು ಅದ್ರ ಬೀಜ ಅಂದರೆ ಕಲ್ಲಂಗಡಿ ಹಣ್ಣಿನ ಬೀಜ ಫ್ರೆಶ್ ಆಗಿರೋದು ಆದಷ್ಟು ತಗೋಬೇಕು. ಹೇಗೆ ಮಾಡಬೇಕು ಅಂತಂದರೆ, ಫಸ್ಟು ನೀರನ್ನು ಚೆನ್ನಾಗಿ ಬಾಯ್ಲ್ ಮಾಡಿ, ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಯ್ಲ್ ಮಾಡಿದ್ಮೇಲೆ ಒಂದು ಬೌಲಲ್ಲಿ ಅದನ್ನು ಸೀಡ್ಸ್ ಮೀನ್ಸ್ ವಾಟರ್ ಮೆಲನ್ ಕಲ್ಲಂಗಡಿ ಹಣ್ಣಿನ ಬೀಜ ತೊಗೊಳ್ಳಿ, ಒಂದು ಬೌಲಲ್ಲಿ, ಒಂದು ಗ್ಲಾಸಲ್ಲಾರು ತೊಗೊಳ್ಳಿ. ಬಾಯ್ಲ್ ಆಗ್ತಿರೋ ನೀರನ್ನ ಆ ಬೀಜದ ಹತ್ರ ಹಾಕಬೇಕು. ಆ ಬೀಜಕ್ಕೆ ಆ ಬೀಜ ಇರೋ ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಿ, ಸಾಕು. ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದು ಕೂಲ್ ಆಗುತ್ತಲ್ವ, ಆ ಕೂಲ್ ಆದಮೇಲೆ ಅದನ್ನು ಶೋಧಿಸ್ಕೊಂಡ್ಮೇಲೆ ಅದನ್ನು ಕುಡೀರಿ. ಅದನ್ನ ದಿನಕ್ಕೆ 2 ಸಲ ಕುಡಿಬೋದು. ಅಷ್ಟು 2 ಲೀಟರ್ನು ಒಂದೇ ಸಲ ನಾವು ಕುಡಿಯೋಕ್ಕಾಗಲ್ಲ ಅಲ್ವಾ. ಸೊ 2 ಸಲ ಕುಡೀರಿ. ಅಷ್ಟು 2 ಸಲ ಕುಡಿಯೋದ್ರಿಂದ ನಿಜವಾಗ್ಲೂ ನಿಮಗೆ ಬಿ ಪಿ ಕಂಟ್ರೋಲ್ ಆಗುತ್ತೆ, ಶುಗರು ಕಂಟ್ರೋಲ್ ಆಗುತ್ತೆ. 2ರಿಂದ 3 ಸಲ ಕುಡಿಬೋದು ಫ್ರೆಂಡ್ಸ್. 2 ಲೀಟರ್ ನೀರಲ್ವಾ, 2ರಿಂದ 3 ಸಲ ಅಷ್ಟು ಕುಡಿಬೋದು. ನೋಡಿ, ಇದರಿಂದ ತುಂಬ ತುಂಬ ಉಪಯೋಗ ಇದೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಾನು ಮತ್ತೆ ಎಲ್ಲನೂ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇದರಲ್ಲಿ ವಿಟಮಿನ್ ಬಿ ಜಾಸ್ತಿ ಇರುತ್ತೆ, ಐರನ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕಾಪರ್, ಸೋಡಿಯಂ, ಮ್ಯಾಂಗನೀಸ್ ಎಲ್ಲ ಇರುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ, ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ, ಜೀರ್ಣಶಕ್ತಿಗೆ ಜಾಸ್ತಿ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ, ಮೂತ್ರ ಸಂಬಂಧಿತ ಏನಾದ್ರು ಇನ್ಫೆಕ್ಷನ್ಸ್ ಇದ್ರೂ ಕಡಿಮೆ ಮಾಡುತ್ತಂತೆ. ಅಷ್ಟೆಲ್ಲ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ತುಂಬ ಒಳ್ಳೆಯದು. ಅಷ್ಟೆಲ್ಲ ನಮ್ಮ ಏಕಾಗ್ರತೆ ಜಾಸ್ತಿ ಮಾಡುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಕೂದಲು ಬೆಳೆಯೋದಕ್ಕೂ ಹೆಲ್ಪ್ ಮಾಡುತ್ತೆ. ಆಮೇಲೆ ನಮ್ಮ ಸ್ಕಿನ್, ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವೃದ್ಧಾಪ್ಯ ಬರ್ದಲೇ ಇರೋ ಥರ ತಡೆಯುತ್ತೆ, ನರ ಸಂಬಂಧಿತ ಸಮಸ್ಯೆ ಇದ್ದರೂ ಕಡಿಮೆ ಮಾಡುತ್ತೆ, ನಮ್ಮ ಮೂಳೆನ ಸ್ಟ್ರಾಂಗ್ ಮಾಡುತ್ತೆ. ಆಮೇಲೆ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಅಂದರೆ ಕೊಬ್ಬು ಕರಗೋದಕ್ಕೂ ಹೆಲ್ಪ್ ಮಾಡುತ್ತಂತೆ. ಆ ಟೀ ಹೇಳಿದ್ನಲ್ಲ, ಟೀ ಕುಡಿಯೋದ್ರಿಂದ ನಿಮಗೆ BP ಕಂಟ್ರೋಲ್ ಆಗುತ್ತೆ, ಶುಗರು ಕಂಟ್ರೋಲ್ ಆಗುತ್ತೆ. ನೋಡಿ ಎಷ್ಟು ಉಪಯೋಗ ಇದೆ. ಇನ್ನು ಮುಂದೇನಾದರೂ ನೀವು ಕಲ್ಲಂಗಡಿ ಹಣ್ಣು ತಿನ್ನಬೇಕಾದ್ರೆ ಬೀಜನ ಉಗಿಬೇಡಿ, ಬೀಜನ ಹಾಗೆ ತಿನ್ನಬೇಕು. ಇದರಿಂದ ನಿಮಗೆ ತುಂಬ ತುಂಬ ಉಪಯೋಗ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.